ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಹಲವಾರು ಕಂಪನಿಗಳು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದು, ಆ ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಅಮೆರಿಕದ ನೇವಿ ಒಂದು ವಿಡಿಯೋ ರಿಲೀಸ್ ಮಾಡಿದೆ, ನೋಡಬಹುದು. ಯುಎಸ್ ನೇವಿ ಸ್ಟ್ರೈಕ್ಸ್ 2 ಇರಾನಿಯನ್ ಟ್ಯಾಂಕರ್ಸ್ ಇನ್ ಸ್ಟ್ರೈಟ್ ಆಫ್ ಹಾರ್ಮುಜ್. ಪೆಂಟಗನ್ ರಿಲೀಸಸ್ ಫುಟೇಜ್. ಇರಾನ್ ನ 2 ಟ್ಯಾಂಕರ್ಸ್ ನ ಮೇಲೆ ಅಮೆರಿಕದ ನೇವಿ ಅಟ್ಯಾಕ್ ಮಾಡಿರೋ ಬಗ್ಗೆ ವಿಡಿಯೋ ಫುಟೇಜ್ ಅನ್ನ ರಿಲೀಸ್ ಮಾಡಿದೆ, ನೋಡಬಹುದು. ಫುಟೇಜ್ ಆಫ್ ಯುಎಸ್ ನೇವಿ FA-18 ಸೂಪರ್ ಹಾರ್ನೆಟ್ ಬಾಂಬಿಂಗ್ ದ ಟ್ಯಾಂಕರ್ ಸೇವ್ಡ್ ಆಸ್ ಇಟ್ ಅಟೆಂಪ್ಟೆಡ್ ಟು ರನ್ ದ ಯುಎಸ್ ಬ್ಲಾಕೇಡ್ ಆನ್ ಇರಾನ್. ಯುಎಸ್ ಏನು ಬ್ಲಾಕೇಡ್ ಮಾಡಿದೆ ಅಂದ್ರೆ ಇರಾನ್ ನ ಯಾವುದೇ ಟ್ಯಾಂಕರ್ ಆಚೆ ಹೋಗದೆ ಇರೋ ರೀತಿಯಲ್ಲಿ ತಡೀತಾ ಇದೆ. ಈ ಟ್ಯಾಂಕರ್ ಆಚೆ ಹೋಗಕ್ಕೆ ಪ್ರಯತ್ನ ಪಟ್ಟಿದೆ, ಹಾಗಾಗಿ ಅದರ ಮೇಲೆ ಅಟ್ಯಾಕ್ ನ ಅಮೆರಿಕದ ಸೆಂಟ್ಕಾಮ್ ಮಾಡಿದೆ. ಈ ಬಗ್ಗೆ ವಿಡಿಯೋ ಕೂಡ ರಿಲೀಸ್ ಮಾಡೋ ಮೂಲಕ ಪ್ರೂಫ್ ಅನ್ನು ಕೂಡ ಅಮೆರಿಕದ ಆರ್ಮಿ ಕೊಟ್ಟಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿದೆ ಅಮೆರಿಕ ಬ್ಲಾಕೇಡ್ ಅನ್ನ ಮಾಡ್ತಿರೋ ಬಗ್ಗೆ. ಅದೇ ಕಾರಣಕ್ಕೆ ಇರಾನ್ ಒಂದಷ್ಟು ಮೆತ್ತಗೂ ಕೂಡ ಆಗಿದೆ ಈ ಹಿಂದಿನದಕ್ಕಿಂತ. ಬಟ್ ಯಾವುದೇ ಪಾಸಿಟಿವ್ ಡೆವಲಪ್ಮೆಂಟ್ಸ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಎಷ್ಟು ದಿನ ಇರಾನ್ ಬೇರೆ ಹಡಗುಗಳು ಆಚೆ ಹೋಗ್ಲಿಕ್ಕೆ ತಡೀತಾ ಇತ್ತು, ಅದಾದ್ಮೇಲೆ ಅಮೆರಿಕ ಇರಾನ್ ನ ಹಡಗುಗಳು ಆಚೆ ಹೋಗೋದನ್ನ ತಡೆಯಕ್ಕೆ ಶುರು ಮಾಡಿದ್ಮೇಲೆ ಇರಾನ್ಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ಯಾಕಂದ್ರೆ ಜಾಸ್ತಿ ಹೋಗ್ತಾ ಇದ್ದವ್ರದು ಚೀನಾಗೆ ಕ್ರೂಡ್ ಆಯಿಲ್, ಚೀನಾಗೂ ಕೂಡ ಅದರ ಹೊಡೆತ ಬೀಳುತ್ತೆ. ಅಟ್ ದ ಸೇಮ್ ಟೈಮ್ ಇರಾನ್ಗೂ ಕೂಡ ಹೊಡೆತ ಬೀಳಕ್ಕೆ ಶುರು ಮಾಡಿದೆ. ಒಂದ್ ಕಡೆ ನೋಡಿದ್ರೆ ಒಳ್ಳೆಯ ಬೆಳವಣಿಗೆ, ಬಟ್ ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದೇ ಕಾರಣಕ್ಕೆ ಈ ಕಾನ್ಫ್ಲಿಕ್ಟ್ ಇನ್ನೂ ಒಂದಷ್ಟು ದಿನ ಮುಂದುವರೆದ್ರು ಆಶ್ಚರ್ಯ ಪಡೋ ಆಗಿರೋದಿಲ್ಲ. ಹಾಗಾಗಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಸಿಟಿ ನಿಮಗೆ ಗೊತ್ತಿರಬಹುದು. ಸಿಟಿ ಕೂಡ ಒಂದು ಗ್ಲೋಬಲ್ ಬ್ರೋಕರೇಜ್ ಫರ್ಮ್. ಅವರು ಕೂಡ ಆಗಾಗ ಮಾರ್ಕೆಟ್ ಗಳಿಗೆ ಸಂಬಂಧಪಟ್ಟಂತೆ ರೇಟಿಂಗ್ಸ್ ಅನ್ನ ಕೊಡ್ತಾ ಇರ್ತಾರೆ. ಈಗ ಭಾರತದ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ, ಅಂದ್ರೆ ಅಂಡರ್ ವೇಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಕಂಪನಿಗಳ ಅರ್ನಿಂಗ್ಸ್ ಹಾಗೂ ಜಿಯೋ ಪೊಲಿಟಿಕಲ್ ರಿಸ್ಕ್ ನ ಕಾರಣಕ್ಕೆ ಭಾರತದ ರೇಟಿಂಗ್ ಅಂಡರ್ ವೇಟ್ ಗೆ ಇಳಿಸಿದ್ದಾರೆ. ಬಟ್ ನೋಡಬಹುದು, ದ ಬ್ರೋಕರೇಜ್ ಸೆಟ್ ಎ ಟಾರ್ಗೆಟ್ ಆಫ್ 27,000 ಆನ್ ನಿಫ್ಟಿ, ಇಂಪ್ಲೈಯಿಂಗ್ ಅನ್ ಅಪ್ಸೈಡ್ ಆಫ್ 11.7% ಅಬೋವ್ ಫ್ರೈಡೇಸ್ ಕ್ಲೋಸಿಂಗ್. ಅಂದ್ರೆ ನಿಫ್ಟಿ ಟಾರ್ಗೆಟ್ ಅನ್ನ 27,000 ಕೊಡ್ತಾ ಇದ್ದಾರೆ. ನಿನ್ನೆಯ ಕ್ಲೋಸಿಂಗ್ 24,176 27,000 ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಈ ಮುಂಚಿನ ಟಾರ್ಗೆಟ್ ಏನಿತ್ತು ಅದಕ್ಕಿಂತ ಕಡಿಮೆ ಟಾರ್ಗೆಟ್ ಅನ್ನ ಸಿಟಿ ಅವರು ಕೊಡ್ತಿದ್ದಾರೆ. ಯಾಕೆ ಅಂತಂದ್ರೆ ನೋಡಬಹುದು, ಇಂಡಿಯಾ has scored poorly in our model for some time, though macro EPS inflection looks trickier amid headwind from higher commodity prices. ಅಂದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಪೂರ್ ಇದೆ, ಅಂದ್ರೆ ಕಂಪನಿಗಳ ಬಿಸ್ನೆಸ್ ವೈಸ್ ಹೇಳ್ತಾ ಇರೋದು, ಮಾರ್ಕೆಟ್ ವೈಸ್ ಅಲ್ಲ. ಅವ್ರು ಯಾವತ್ತು ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡೋದಿಲ್ಲ, ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದು ಯಾವುದೇ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಕೂಡ ಆದ್ರು. ಅದರಲ್ಲೂ ಈಗಿನ ಕರೆಂಟ್ ಸನ್ನಿವೇಶಗಳು ಅಷ್ಟೇನು ಚೆನ್ನಾಗಿಲ್ಲ, ಜಿಯೋ ಪೊಲಿಟಿಕಲ್ ರಿಸ್ಕ್ ಜಾಸ್ತಿನೇ ಇದೆ. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಅಂಡರ್ ವೇಟ್ ಗೆ ಚೇಂಜ್ ಮಾಡಿದ್ದಾರೆ ಭಾರತದ ರೇಟಿಂಗ್ ಅನ್ನ. ಹಾಗೆ ಇವರು ಎಲ್ಲಿ ಬುಲ್ಲಿಶ್ ಇದ್ದಾರೆ ನೋಡಬಹುದು, ಬ್ಯಾಂಕ್ಸ್, ಟೆಲಿಕಾಂ, ಡಿಫೆನ್ಸ್ ಅಂಡ್ ಫಾರ್ಮಾ ಇಲ್ಲಿ ಬುಲ್ಲಿಶ್ ಇದ್ದಾರೆ. ಹಾಗೆ ಎಲ್ಲಿ ಅಂಡರ್ ವೇಟ್ ಅಂತಂದ್ರೆ ಕನ್ಸ್ಯೂಮರ್ ಸ್ಟೇಪಲ್ಸ್ ಅಂಡ್ IT ಸರ್ವಿಸಸ್, ಈ 3 ಸೆಕ್ಟರ್ಸ್ ಅಲ್ಲಿ ಅಂಡರ್ ವೇಟ್ ಮಾಡ್ತಿದ್ದಾರೆ. ಬಟ್ ಬ್ಯಾಂಕ್ಸ್, ಟೆಲಿಕಾಂ ಹಾಗೂ ಡಿಫೆನ್ಸ್ ಅಂಡ್ ಫಾರ್ಮಾದಲ್ಲಿ ಈಗಲೂ ಕೂಡ ಬುಲ್ಲಿಶ್ ಇದ್ದಾರೆ ಸಿಟಿ ಅವರು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, FIS ಓನರ್ಶಿಪ್ ಗೆ ಸಂಬಂಧಪಟ್ಟ JM ಫೈನಾನ್ಷಿಯಲ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನೋಡಬಹುದು, FI ಓನರ್ಶಿಪ್ ಇಟ್ಸ್ 14-year low 14.7%. ಅಂದ್ರೆ ಭಾರತದ ಮಾರ್ಕೆಟ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳ ಹೋಲ್ಡಿಂಗ್ 14 ವರ್ಷದ ತಳಮಟ್ಟಕ್ಕೆ ಇಳಿದಿದೆ. ಜಸ್ಟ್ 14.7% ಹೋಲ್ಡಿಂಗ್ ಮಾತ್ರ ಇದೆ. ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಅಂತ ತಗೊಂಡಾಗ ಭಾರತ ಎಷ್ಟು ಕಂಪನಿಗಳನ್ನ ಹೊಂದಿದೆ ಲಿಸ್ಟೆಡ್ ಸ್ಪೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ 6,000 ಕಂಪನೀಸ್ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಎಲ್ಲಾ ಕಂಪನೀಸ್ ಶೇರ್ ಹೋಲ್ಡಿಂಗ್ ಅಂತ ತಗೊಂಡ್ರೆ 100% ಶೇರ್ ಹೋಲ್ಡಿಂಗ್ ಇರುತ್ತೆ. ಅದರಲ್ಲಿ 14.7% ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೊಂದಿದ್ದಾರೆ. ಇದು 14 ವರ್ಷಗಳ ಲೋ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ. ಅಂದ್ರೆ ಲಾಸ್ಟ್ 2-2.5 ವರ್ಷದಿಂದ ಏನು ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ, ಆ ಕಾರಣಕ್ಕೆ ಇಂಡಿಯನ್ ಕಂಪನಿಗಳ ಹೋಲ್ಡಿಂಗ್ ಕಡಿಮೆ ಆಗಿದೆ. ಅಟ್ ದ ಸೇಮ್ ಟೈಮ್ DIS ನೋಡಬಹುದು 18.9% ಗೆ ಅಪ್ ಆಗಿದೆ. DIS ಹೋಲ್ಡಿಂಗ್ FIS ಗಿಂತ ಜಾಸ್ತಿ ಪ್ರಮಾಣದಲ್ಲಿದೆ, ಆಲ್ಮೋಸ್ಟ್ 19% ಹತ್ರ ನೋಡ್ಲಿಕ್ಕೆ ಸಿಗ್ತಾ ಇದೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್. ಹಾಗೆ ನೋಡಬಹುದು, ಏಪ್ರಿಲ್ 2016ರಲ್ಲಿ 19.9% ಇತ್ತು FIS ಹೋಲ್ಡಿಂಗ್.
ಈಗ 14.7% ಇಳಿದಿದೆ. ಅಂದ್ರೆ 5.2% ರೆಡ್ಯೂಸ್ ಆಗಿದೆ FIS ಹೋಲ್ಡಿಂಗ್ ಓವರ್ ಆಲ್ ತಗೊಂಡಾಗ. ಏನು DIS ಹೋಲ್ಡಿಂಗ್ 14.9% ಗೆ ತಲುಪಿದೆ. ಇತ್ತೀಚೆಗೆ SIP ಮೂಲಕ ಬರುತ್ತಿರುವಂತ ಇನ್ವೆಸ್ಟ್ಮೆಂಟ್ ಏನಿದೆ ಅದು ತುಂಬಾ ಚೆನ್ನಾಗಿರೋದ್ರಿಂದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ ಗೆ. ಒಳ್ಳೆ ಬೈಯಿಂಗ್ ಆಕ್ಟಿವಿಟಿ ಮುಂದುವರಿತಾ ಇದೆ. ಹಾಗಾಗಿ ಅವರ ಹೋಲ್ಡಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಏನು ಒಂದು ಡೇಟಾ ನೋಡಬಹುದು. DIS increased their stake in 39 out of 41 Nifty stocks where FIS hold. FIS ಗಳು ಸೆಲ್ ಮಾಡಿರುವಂತ 41 ಷೇರುಗಳಲ್ಲಿ 39 ಷೇರುಗಳಲ್ಲಿ DIS ಸ್ಟೇಕ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿಫ್ಟಿ 50ಯ 41 ಷೇರುಗಳಲ್ಲಿ FIS ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ದಾರೆ. ಅದರಲ್ಲಿ 39 ಷೇರುಗಳಲ್ಲಿ DIS ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಷೇರುಗಳನ್ನ ಬೈ ಮಾಡಿದ್ದಾರೆ. ಸೊ ಎಕ್ಸಾಕ್ಟ್ಲಿ ರಿವರ್ಸ್ ಸನ್ನಿವೇಶ ಕಂಡು ಬರ್ತಾ ಇದೆ FIS ಹಾಗೂ DIS ನಡುವೆ ನಿಫ್ಟಿ 50 ಷೇರುಗಳಲ್ಲಿ. ಬಟ್ ಯೂಶುವಲಿ DIS ಯಾಕೆ ಬೈ ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಿರಬಹುದು. ನೀವೇನಾದ್ರೂ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಅದನ್ನ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡೋ ಆಗಿಲ್ಲ. ರೂಲ್ಸ್ ಸೆಬಿ ಸ್ಟ್ರಿಕ್ಟರ್ ರೂಲ್ಸ್ ಅನ್ನ ಮಾಡಿದೆ ಅದಕ್ಕೆ. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ನೀವು ಹೂಡಿಕೆ ಮಾಡ್ತೀರಿ ಅಂದ್ರೆ ಅದೇ ಇಂಡೆಕ್ಸ್ ಅಲ್ಲಿರುವಂತಹ ಷೇರುಗಳಲ್ಲೇ ಹೂಡಿಕೆಯನ್ನ ಮಾಡಬೇಕು. ಹಾಗಾಗಿ ಯೂಶುವಲಿ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಬೇರೆ ಕಡೆ ಮಾಡಕ್ ಆಗೋದಿಲ್ಲ ಅವರು. ಅಂತ ಸಂದರ್ಭದಲ್ಲೂ ಕೂಡ ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ ಅಥವಾ ಈ ರೀತಿ ಸನ್ನಿವೇಶ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ DIS ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದೆ. FIS ಹೋಲ್ಡಿಂಗ್ ರೆಡ್ಯೂಸ್ ಆಗಿದೆ. ಮೋರ್ ದನ್ 5% ರಿಡಕ್ಷನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಸೆಬಿಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಸೆಬಿ ಸೆಟ್ಸ್ 30-day ಡಿಲೇ ಫಾರ್ ಯೂಸ್ ಆಫ್ ಸ್ಟಾಕ್ ಪ್ರೈಸ್ ಡೇಟಾ ಇನ್ ಎಜುಕೇಶನಲ್ ಕಂಟೆಂಟ್ ಎಫೆಕ್ಟಿವ್ ಫ್ರಮ್ ಜುಲೈ 1st. ತುಂಬಾ ಜನ ನಾನು ಸ್ಟಾಕ್ ಗಳ ಬಗ್ಗೆ ಸುದ್ದಿಗಳನ್ನ ಕವರ್ ಮಾಡುವಾಗ ಕಮೆಂಟ್ ಮಾಡ್ತೀರಿ ಏನಂತಂದ್ರೆ ಸ್ಟಾಕ್ ಪ್ರೈಸ್ ತೋರಿಸಿ ಅಂತ. ನೀವಿಲ್ಲಿ ನೋಡಬಹುದು ಸೆಬಿ ರೂಲ್ಸ್. ಸ್ಟಾಕ್ ಪ್ರೈಸ್ ಅದರಲ್ಲೂ ಕರೆಂಟ್ ಪ್ರೈಸ್ ಅನ್ನ ತೋರಿಸೋ ಹಾಗೆ ಇಲ್ಲ. 3 ತಿಂಗಳು ಹಿಂದಿನ ಡೇಟಾ ತೋರಿಸಬೇಕಿತ್ತು ರೀಸೆಂಟ್ ಸೆಬಿ ಆರ್ಡರ್ ಪ್ರಕಾರ. ಈಗ ಅದನ್ನ 1 ತಿಂಗಳು ಹಿಂದಿನ ಡೇಟಾಗೆ ಚೇಂಜ್ ಮಾಡ್ತಿದ್ದಾರೆ. ಜುಲೈ 1ರಿಂದ ಹೊಸ ನಿಯಮ ಜಾರಿಗೆ ಬರುತ್ತೆ. ನಾವು ಎಜುಕೇಶನಲ್ ಪರ್ಪಸ್ ಕವರ್ ಮಾಡ್ತಿದೀವಿ ಅಂದ್ರೂ ಕೂಡ ಕಂಟೆಂಟ್ ಅನ್ನ 30 ದಿನದ ಹಿಂದಿನ ಪ್ರೈಸ್ ಅನ್ನ ತೋರಿಸಬೇಕು. ಇವತ್ತಿನ ತೋರಿಸೋ ಆಗಿಲ್ಲ. ಯಾರೆಲ್ಲ ಪ್ರಶ್ನೆ ಮಾಡ್ತಿರೋ ಪ್ರೈಸ್ ತೋರಿಸಿ ಅಂತ ಇದೇ ಕಾರಣಕ್ಕೆ ನಾನು ಪ್ರೈಸ್ ತೋರಿಸದೇ ಇರೋದು. ಕರೆಂಟ್ಲಿ ರೂಲ್ಸ್ ಇರೋದೀಗ 3 ತಿಂಗಳು ಹಿಂದಿನ ಡೇಟಾ ತೋರಿಸಬೇಕು ಅಂತ. ಬಟ್ ಈಗ ನೆಕ್ಸ್ಟ್ ಜುಲೈ 1ರಿಂದ ಹೊಸ ನಿಯಮ ಜಾರಿಗೆ ಬರುತ್ತೆ. 30 ದಿನದ ಹಿಂದಿನ ಡೇಟಾನ ಬೇಕಿದ್ರೆ ತೋರಿಸಬಹುದಾಗಿರುತ್ತೆ. ಅದಕ್ಕಿಂತ ನಾವು ಸುದ್ದಿಗಳನ್ನ ಕವರ್ ಮಾಡೋದು ಪ್ರೈಸ್ ನ ಅವಶ್ಯಕತೆ ಏನಿಲ್ಲ. ನೀವೇ ಗೂಗಲ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಗೊತ್ತಾಗ್ಬಿಡುತ್ತೆ. ಮತ್ತೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದಕ್ಕೊಂದು ಡೇಟ್ ಇರುತ್ತೆ. ಯೂಟ್ಯೂಬ್ ಅಲ್ಲೇ ಬೈ ಡಿಫಾಲ್ಟ್ ಯಾವತ್ತು ಅಪ್ಲೋಡ್ ಮಾಡಿರೋ ಅನ್ನೋದನ್ನ ನೋಡಬಹುದಾಗಿರುತ್ತೆ. ಹಾಗಾಗಿ ಇವತ್ತಿನ ಪ್ರೈಸ್ ಬೇಕಿದ್ರೆ ಗೂಗಲ್ ಓಪನ್ ಮಾಡಿ ನೋಡ್ಕೊಳ್ಬಹುದು, ಡೇಟ್ ಇರುತ್ತೆ. ಹಾಗಾಗಿ ಪ್ರೈಸ್ ಮ್ಯಾಟರ್ ಆಗೋದಿಲ್ಲ, ನ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಕಡೆ ಫೋಕಸ್ ಮಾಡಿ. ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ, ಇನ್ನು ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿನೇ ಇತ್ತೀಚೆಗೆ ವಿಡಿಯೋಗಳ ಸಂಖ್ಯೆ ಕೂಡ ಕಡಿಮೆ ಆಗಿರೋದು. ಯಾಕಂದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡೋಕ್ಕೂ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಕವರ್ ಮಾಡೋ ಅನ್ಸಿದ್ರು ಕವರ್ ಮಾಡಂಗಿಲ್ಲ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದು ಜರೋದಾಸ್ ನಿತಿನ್ ಕಾಮತ್ ಫ್ಲಾಕ್ಸ್ ಯುಲಿಪ್ ಎಂಡೋಮೆಂಟ್ ಟ್ರಾಪ್ ಸೇಸ್ ಹೆಲ್ತ್ ಪಾಲಿಸೀಸ್ ರಿಮೇನ್ ಕಾಂಪ್ಲೆಕ್ಸ್. ಅಂದ್ರೆ ಭಾರತದಲ್ಲಿ ಈಗಲೂ ಕೂಡ ಇನ್ವೆಸ್ಟರ್ಸ್ ಪರ್ಸನಲ್ ಫೈನಾನ್ಸ್ ವಿಚಾರದಲ್ಲಿ ಹಲವು ಮಿಸ್ಟೇಕ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯುಲಿಪ್ ಹಾಗೂ ಎಂಡೋಮೆಂಟ್ ಪಾಲಿಸೀಸ್ ಗಳನ್ನ ಆಸ್ ಎ ಇನ್ವೆಸ್ಟ್ಮೆಂಟ್ ಆಗಿ ನೋಡೋದಾಗ್ಬೋದು, ಹೆಲ್ತ್ ಪಾಲಿಸೀಸ್ ಅಲ್ಲಿ ಇರುವಂತಹ ಕಾಂಪ್ಲೆಕ್ಸಿಟೀಸ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಬೋದು, ಇಲ್ಲಿ ಎಡವುತ್ತಿದ್ದಾರೆ. ಇಲ್ಲಿ ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ ಈವನ್ ಟುಡೇ ಅನ್ನೋದು ಇವರ ವಾದ ಆಗಿದೆ. ಇನ್ನು ರಾಯಲ್ ಎನ್ಫೀಲ್ಡ್ ಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ ನೋಡಬಹುದು. ಬುಲೆಟ್ ರಾಜಾ ರಾಯಲ್ ಎನ್ಫೀಲ್ಡ್ ಲೀವ್ಸ್ ಆಡಿ ಫೆರಾರಿ ಬಿಹೈಂಡ್ ಇನ್ ಗ್ಲೋಬಲ್ ರೇಸ್ ಬಿಕಮ್ಸ್ ವರ್ಲ್ಡ್ಸ್ 3rd ಸ್ಟ್ರಾಂಗೆಸ್ಟ್ ಆಟೋ ಬ್ರಾಂಡ್. ಪ್ರಪಂಚದ ಸ್ಟ್ರಾಂಗೆಸ್ಟ್ ಆಟೋ ಬ್ರಾಂಡ್ ಗಳಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದೆ ರಾಯಲ್ ಎನ್ಫೀಲ್ಡ್. ಅದರಲ್ಲೂ ದೊಡ್ಡ ದೊಡ್ಡ ಕಂಪನಿಗಳನ್ನ ಹಿಂದಿಕ್ಕಿದೆ. ಆಡಿ ಆಗ್ಬೋದು, ಫೆರಾರಿ ಆಗ್ಬೋದು, ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳನ್ನ ಹಿಂದಿಕ್ಕಿ 3ನೇ ಅತಿ ದೊಡ್ಡ ಅಥವಾ ಅತಿ ಸ್ಟ್ರಾಂಗ್ ಆಗಿರುವಂತ ಆಟೋ ಬ್ರಾಂಡ್ ಅನ್ನುವಂತ ನೇಮ್ ಅನ್ನ ಪಡ್ಕೊಂಡಿದೆ. ಸೊ ಐಷರ್ ಮೋಟಾರ್ಸ್ ನ ತೆಕ್ಕಿಗೆ ಮತ್ತೊಂದು ಗರಿ ಅಂತಾನೆ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ನ ಈ ಬೆಳವಣಿಗೆ. ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ನೋಡೋದಾದ್ರೆ ಬಜಾಜ್ ಹೆಲ್ತ್ ಕೇರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ ಆನ್ ಇಯರ್ ನೋಡಬಹುದು 1% ಡೌನ್ ಇದೆ, ಅಂದ್ರೆ ಫ್ಲಾಟ್ ಅಥವಾ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಇದೆ. ಬಟ್ ಈ ಸಲ 22 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಅದಕ್ಕೆ ಕಾರಣ 36 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಮೈನಸ್ ಆಗಿದೆ ಎಕ್ಸೆಪ್ಷನಲ್ ಐಟಮ್ಸ್. ಹಾಗಾಗಿ ಲಾಸ್ ಹೋಗಿಲ್ಲ, ಅಂದ್ರೆ ಏನ್ ಲಾಸ್ ಹೋಗ್ತಾ ಇರ್ಲಿಲ್ಲ. ನಂತರ ಬಾಲಕೃಷ್ಣ ಇಂಡಸ್ಟ್ರೀಸ್ ಅಥವಾ ಬಿಕೆಟಿ ಇಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ ಕಂಪನಿಯ ಸೇಲ್ಸ್. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ, ಎಬಿಟ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಇನ್ನು MCX ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ MCX. ನಂತರ ರೈನ್ ಇಂಡಸ್ಟ್ರೀಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ.
ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಶ್ರೀ ರೇಣುಕಾ ಶುಗರ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ 5%. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಈ ಸಲ 121 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ರೇಣುಕಾ ಶುಗರ್ ಇಂಡಸ್ಟ್ರೀಸ್. ನಂತರ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಗ್ರಿಂಡ್ವೆಲ್ ನಾರ್ಟನ್ ಸೇಲ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಗ್ರಿಂಡ್ವೆಲ್ ನಾರ್ಟನ್ ಅಲ್ಲೂ ಕೂಡ. ನಂತರ ರಿಯಾಲಿಟಿ ಸೆಕ್ಟರ್ ನ ಒಬೆರಾಯ್ ರಿಯಾಲಿಟಿ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಎಬಿಬಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಲ್ಲಿ ಡೌನ್ ಇದೆ, ಇಯರ್ಲಿ 6% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಆಕ್ಚುಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. 1442 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಇಲ್ಲಿ ಪಾಸಿಟಿವ್ ಕಾಣ್ತಾ ಇದೆ. ಇಲ್ಲ ಅಂದಿದ್ರೆ ಡೌನ್ ಇರ್ತಾ ಇತ್ತು ಎರಡು ಕಡೆ. ನಂತರ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಸೇಮ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ಯಾಂಕ್ ಆಫ್ ಬರೋಡಾದ ನಂಬರ್ಸ್ ಅಲ್ಲಿ. ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ನೋಡೋಣ ಸೋಮವಾರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಸರಿಗೈರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.